ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಗೋಪಿ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಬಂದಿರೋವಂಥದ್ದು ಬನ್ನೇರುಘಟ್ಟ. ಸೊ ಬನ್ನೇರುಘಟ್ಟ ಬೆಂಗಳೂರಿಂದ 25 ಕಿಲೋಮೀಟರ್ ದೂರದಲ್ಲಿ ಐತೆ. ಸೊ ಈ ಬನ್ನೇರುಘಟ್ಟ ಹೇಗಿದೆ, ಏನೇನಿದೆ, ಏನಿಲ್ಲ ಅಂತ ಎಲ್ಲ ನೋಡ್ಕೊಂಬರೋಣ. ಸೊ ನೀವೇನಾದರೂ ಬೆಂಗಳೂರು ಸೈಡ್ ಬಂದಿದ್ದೀರಾ ಅಂತಂದರೆ ಬನ್ನೇರುಘಟ್ಟ ನೋಡಬೇಕು ಅಂತಂದರೆ ನೀವು ಸಾಟರ್ಡೆ ಸಂಡೇ ಟೈಮಲ್ಲಿ ಬರೋಕ್ಕೆ ಹೋಗ್ಬಿಡಿ. ಯಾಕಂದರೆ ಈ ಟೈಮಲ್ಲಿ ತುಂಬ ಜನ ಇರ್ತಾರೆ, ರಶ್ ಜಾಸ್ತಿ ಇರುತ್ತೆ. ಸೊ ನೀವೇನೋ ಮೊದಲೇ ಬರ್ತೀರಾ ಅಂತಂದರೆ ಮೊದಲೇ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಬಿಡಿ. ಯಾಕಂದರೆ ಇಲ್ಲಿ ರಶ್ಶು ಜಾಸ್ತಿ ಇರೋದ್ರಿಂದ ಸಾಟರ್ಡೆ ಸಂಡೇ ಹಾಲಿಡೇ ಟೈಮಲ್ಲಿ ಸೊ ಟಿಕೆಟ್ ಸಿಗೋದು ತುಂಬ ಇದಾಗುತ್ತೆ. ಸೊ ಸಫಾರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಮೊದಲೇ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಹೋಗಿ ಬರೋದಕ್ಕೆ. ಸೊ ಮಂಗಳವಾರ ಯಾರು ಬರೋಕ್ಕೆ ಹೋಗಬೇಡಿ, ಮಂಗಳವಾರ ರಜೆ ಇರುತ್ತಂತೆ. ಸೊ ಇಷ್ಟೇ, ಇನ್ನು ಮುಂದೆ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗುರು. ಸೊ ಹಲೋ, ಇವಾಗ ನಾವು ಬನ್ನೇರುಘಟ್ಟಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಜನ ಯಾವ ಥರ ಇದ್ದಾರೆ ಅಂತ. ವೀಕೆಂಡ್ ಟೈಮಲ್ಲಿ ಬಂದರೆ ಜನ ಇದೇ ಥರ ಇರ್ತಾರೆ. ಸೊ ನೀವು ಬರುವಾಗ ಯಾವುದೇ ರೀತಿಯ ಬ್ಯಾಗ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಯಾವುದೇ ರೀತಿ ತರೋಕ್ಕೆ ಹೋಗಬೇಡಿ. ಯಾಕಂದರೆ ಒಳಗಡೆ ಹೆವಿ ಬ್ಯಾಗ್ಸು ಮತ್ತು ಪ್ಲಾಸ್ಟಿಕ್ ಅಲೌ ಇಲ್ಲ. ಇನ್ ಕೇಸ್ ತಂದಿರ ಅಂತಂದರೂ ಕೂಡ ಅಲ್ಲಿ ಲಾಕರ್ ರೂಮ್ಸ್ ಇದೆ, ಅಲ್ಲಿ ಇಟ್ಕೊಟ್ಟು ಹೋಗ್ಬೋದು. ಸೊ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿರೋದ್ರಿಂದ ನಾವು ಡೈರೆಕ್ಟಾಗಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ವಿ. ಸೊ ಫಸ್ಟ್ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಸೊ ಸೆಕ್ಯೂರಿಟಿ ಚೆಕಿಂಗಲ್ಲಿ ಏನು ಚೆಕ್ ಮಾಡ್ತಾರೆ ಅಂದರೆ ಹೆವಿ ಬ್ಯಾಗ್ಸು ಮತ್ತು ಪ್ಲಾಸ್ಟಿಕ್ ಐಟಮ್ಸು ಅಥವಾ ಬಾಟ್ಲು ಯಾವುದೂ ರೀತಿ ಇರಬಾರ್ದು ಅಂತ ಚೆಕ್ ಮಾಡ್ತಾರೆ. ಸೊ ಇಲ್ಲಿಂದ ನಾವು ಡೈರೆಕ್ಟು ಒಳಗಡೆ ಹೋಗೋಣ. ಸೊ ಇನ್ಸೈಡ್ ದ ಝೂ ಬಂದಮೇಲೆ ಸೊ ಇಲ್ಲಿಂದ ನೀವು ಡೈರೆಕ್ಟಾಗಿ ಝೂಗೂ ಹೋಗ್ಬೋದು ಅಥವಾ ಆ್ಯನಿಮಲ್ ಸಫಾರಿ ಕೂಡ ಹೋಗ್ಬೋದು. ಸೊ ಲೆಫ್ಟ್ ಸೈಡೇ ಹೋದರೆ ಆ್ಯನಿಮಲ್ ಸಫಾರಿ ಆ್ಯಂಡ್ ಸ್ಟ್ರೇಟ್ ಹೋದರೆ ಝೂಗೆ ಎಲ್ಲ ಝೂನಲ್ಲಿ ನೋಡ್ಕೊಂಬರ್ಬೋದು. ಸೊ ನೀವು ಸಫಾರಿ ಟಿಕೆಟ್ ಏನಾದರೂ ಬೈ ಮಾಡಿದ್ದೀರಾ ಅಂತಂದರೆ ಝೂ ಎಂಟ್ರಿ ಫ್ರೀ ಆಗಿರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯ ಕಾಸ್ಟ್ ಇರೋದಿಲ್ಲ. ಸೊ ನೀವು ಬಸ್ಸಲ್ಲಿ ಕೂಡ ಡಿಫ್ರೆನ್ಸ್ ಆಗಿದೆ. ಸೊ ಎ ಸಿ ಬಸ್ಸು ಮತ್ತು ನಾರ್ಮಲ್ ಬಸ್ ಇರುತ್ತೆ. ಸೊ ಎ ಸಿ ಬಸ್ಗೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ ಮತ್ತು ನಾರ್ಮಲ್ ಬಸ್ಗೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ನಾರ್ಮಲ್ ಪ್ರೈಸ್ಗೆ 450 ಇದ್ದರೆ ಎ ಸಿಗೆ 650ವರೆಗೆ ಇರ್ಬೋದು. ಡಿಪೆಂಡ್ಸ್ ಆನ್ ವೀಕ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಜಂಗಲ್ ಸಫಾರಿಗೆ ಇವಾಗ ನಾವು ಬಸ್ ಹತ್ತಾಯಿತು. ಸೊ ಫಸ್ಟ್ ಜಿಂಕೆ, ಅದಾದಮೇಲೆ ಕಾಡೆಮ್ಮೆ, ಅದಾದಮೇಲೆ ಮಂಕಿ, ಅದಾದಮೇಲೆ ಆನೆ, ಕರಡಿ, ಚಿರತೆ, ಸಿಂಹ ಒಂದೊಂದಾಗಿ ಒಂದೊಂದನ್ನು ನೋಡ್ಕೊಂಡು ಹೋಗೋಣ. ಸೊ ಬನ್ನಿ ಹೋಗೋಣ, ಜರ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಬರುವ. ಸೊ ಫಸ್ಟ್ ಇವಾಗ ನಾವು ಸಸ್ಯಾಹಾರಿ ಪ್ರಾಣಿಗಳಿಗೆ ಎಂಟ್ರಿ ಆಗ್ತಾ ಇದ್ವಿ. ಸೊ ಫಸ್ಟ್ ನಾವು ಯಾವ ಪ್ರಾಣಿ ನೋಡ್ಬೋದು ಅಂತ ಫುಲ್ ಎಕ್ಸೈಟೆಡ್ ಆಗಿದ್ವಿ. ನಾನು ಕೂಡ ಮತ್ತು ನನ್ನ ಜೊತೆ ಇರೋವಂಥ ಟೀಮ್ಮೇಟ್ಸ್ ಅಂದರೆ ಬಸ್ಸಲ್ಲಿರೋ ಎಲ್ಲರೂ ಫುಲ್ ಎಕ್ಸೈಟ್ ಆಗಿದ್ರು. ಸಫಾರಿಲಿ ಬರ್ತಾ ಇದ್ದಂಗೆ ನಮ್ಮ ಕಣ್ಣಿಗೆ ಕಾಣಿದ್ದು ಸ್ಪಾಟೆಡ್ ಡಿಯರ್ ಆ್ಯಂಡ್ ಸಂಬಾ ಡಿಯರ್, ಇವೆರಡು ಪ್ರಭೇದಗಳು ನಮ್ಮ ಕಣ್ಣಿಗೆ ಕಾಣಿಸಿದ್ವು. ನಾನು ನಮ್ಮೂರಲ್ಲಿ ನಾಡೆಮ್ಮೆ ನೋಡ್ತಾ ಇದ್ದೆ, ಫಸ್ಟ್ ಟೈಮ್ ಕಾಡೆಮ್ಮೆ ನೋಡ್ತಾ ಇದ್ದೀನಿ. ಎಷ್ಟು ಭಯಾನಕವಾಗಿದೆ ನೋಡ್ರಿಯಪ್ಪ. ಓ ಗಾಡ್, ಎಂಥ ಕ್ರೇಜಿ ಗುರು. ಈ ಕರಡಿ ನಮ್ಮ ಎದುರುಗಡೆ ನಮ್ಮ ಜೊತೆ ಬರುತ್ತೆ ಅನ್ಸುತ್ತೆ. ಮೇ ಬಿ ಡೋರ್ ಪಾರ್ ಮಾಡ್ರಿಯಪ್ಪ, ಒಳಗಡೆ ಕುಂತ್ಕೊಂಡ್ಬಿಡೋಣ, ಏನಂತೀರಾ? ನೋಡಿ ಗುರು, ಎಷ್ಟು ಕ್ಲೋಸಪ್ಪಲ್ಲಿ ನೋಡ್ತಾ ಇದೀವಿ ಕರಡಿನ. ಸೊ ಇಲ್ಲಿ ನೋಡ್ತಿರುವಂಥ ಆನೆಗಳ ಗುಂಪಲ್ಲಿ 67 ವರ್ಷದೊಬ್ಬ ಕ್ಯಾಪ್ಟನ್ ಗಜರಾಜ ಇದ್ದಾನೆ. ಸೊ ಆ ಗಜರಾಜನೇ ಈ ಟೀಮ್ನ ಲೀಡ್ ಮಾಡ್ತಾ ಇರೋದು. ಸೊ ಎಂಡಲ್ಲಿದ್ದಾನೆ, ನೀವು ನೋಡ್ಬೋದು ಯಾವ ಥರ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೂಪರ್ ಆಗಿದೆ ವ್ಯೂ ನೋಡೋದಕ್ಕೆ.
ಸೊ ಗಾಯ್ಸ್ ಇವಾಗ ನಾವು ಲೆಪರ್ಡ್ ಝೋನ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಡ್ರೈವರ್ ಹೇಳ್ತಾ ಇದ್ರು ಈ ಟೈಮ್ಗೆ ಲೆಪರ್ಡ್ಸ್ ಎಲ್ಲ ಸಿಗೋದು ತುಂಬ ಕಷ್ಟ ಅಂತ, ಯಾಕಂದರೆ ನಾವು ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ವಿ. ಸೊ ಈ ಟೈಮಲ್ಲಿ ಇದ್ದರೆ ಬೈ ಲಕ್ ನಮಗೆ ಕಾಣ್ಬೋದು, ಇಲ್ಲಾಂದರೆ ನೀವು ಸಂಜೆ ಟೈಮಲ್ಲಿ ಬಂದರೆ ಆ್ಯಂಡ್ ಮಾರ್ನಿಂಗ್ ಟೈಮಲ್ಲಿ ಬಂದರೆ ಎಲ್ಲನೂ ರೋಡಲ್ಲೇ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ನೋಡೋಣ ನಮಗೆ ಸಿಗುತ್ತೆ ಇಲ್ವೋ ಅಂತ. ಸ್ಪೀಡ್ಗೆ ಇನ್ನೊಂದು ಹೆಸರೇ ಚಿರತೆ. ನೋಡಿ ಇವರು ಚಿರತೆ ಫ್ಯಾಮಿಲಿ ಒಗ್ಗಟ್ಟಾಗಿ ವಿಶ್ರಾಂತಿ ತಗೋತಾ ಇದೆ. ಗಿಡ ಹತ್ತೋದ್ರಲ್ಲಂತೂ ಇವುಗಳಿಗೆ ಮೀಸಿರೋದು ಯಾರೂ ಇಲ್ಲ, ಸ್ಪೀಡಲ್ಲಂತೂ ಹೇಳೋ ಹಾಗೆ ಇಲ್ಲ. ಈ ಸಿಂಹ ನೋಡುವಾಗ ನನಗೊಂದು ಡೈಲಾಗ್ ನೆನಪು ಬರ್ತಾ ಇದೆ. ಸಿಂಹನ ನೀನು ಕಾಡಲ್ಲಿ ನೋಡಿರ್ತೀಯ, ಝೂ ಅಲ್ಲಿ ನೋಡಿರ್ತೀಯ, ಫೇಸ್ ಟು ಫೇಸ್ ನೋಡಿರ್ತೀಯೇನೋ, ನಾನು ನೋಡ್ತಾ ಇದ್ದೀನಿ ಗುರು ನನ್ನ ಫೇಸ್ ಟು ಫೇಸ್ ಸಿಂಹನ. ವಾವ್ ಸೂಪರ್ ಆಗಿದೆ ಗುರು, ಹೆಂಗೆ ನೋಡ್ತಾ ಇದೆ ನೋಡಿ ನಮ್ಮನ್ನು, ಬಿಟ್ಟರೆ ಸಾಕು ಕಚ್ಕೊಂಡು ತಿಂದುಬಿಡುತ್ತೆ ನಮ್ಮನ್ನಂತೂ. ವೈಟ್ ಟೈಗರ್ ಆ್ಯಂಡ್ ಬೆಂಗಾಲ್ ಟೈಗರ್ ಎರಡೂ ಕೂಡ ಫೈಟ್ ಮಾಡ್ತಾ ಇದೆ ಗುರು. ಯಾವ ಥರ ಅಂತ ನೋಡಿ ಇಲ್ಲಿ ಹೆಂಗೆ ಅಂತ, ಇಷ್ಟು ಕ್ಲೋಸಪ್ಪಲ್ಲಿ ಇನ್ನಾದರೂ ಬಿಟ್ಕೊಟ್ಟಿದ್ರೆ ಒಂದು ಫೈಟ್ ಸೀನ್ ನೋಡ್ಬೋದಾಗಿತ್ತು. ಬಟ್ ಏನು ಮಾಡ್ತೀರಾ, ಅದು ಒಂದು ಬೋನಲ್ಲಿದೆ, ಒಂದು ಔಟ್ಸೈಡ್ ಇದೆ. ಸೊ ಇವೆರಡು ಒಂದೇ ಜಾತಿ, ಸೊ ಅದು ಬೇರೆ ಜಾತಿ. ಸೊ ಅದಕ್ಕೋಸ್ಕರ ವೈಟ್ ಟೈಗರ್ ಆ್ಯಂಡ್ ಬೆಂಗಾಲ್ ಟೈಗರ್ ಎರಡು ಹೊರಗಡೆ ಇರೋದು. ಸೊ ಇವೇನಾದರೂ ಒಂದು ಸೀನ್ ನೋಡ್ಬೋದಾಗಿತ್ತು, ಬಟ್ ಈ ವ್ಯೂ ನೋಡಿದರೆ ಸೂಪರಾಗಿದೆ. ಸೊ ಲಾಸ್ಟಲ್ಲಿ ನಮಗೆ ವೈಟ್ ಟೈಗರ್ ಮತ್ತು ಬೆಂಗಾಲ್ ಟೈಗರ್ನ ತೋರಿಸ್ಕೊಂಡ್ಬಿಟ್ಟು ಈ ಸಫಾರಿನ ಎಂಡ್ ಮಾಡ್ತಾರೆ. ಈ ಸಫಾರಿನ 40ರಿಂದ 50 ನಿಮಿಷವರೆಗೂ ನಡೆಸ್ಕೊತಾರೆ. ಸೊ ಈ ಸಫಾರಿ ಉದ್ದಕ್ಕೂ ಈ ಬ್ರದರು ನಮಗೆ ಸೂಪರಾಗಿ ಎಲ್ಲನೂ ಗೈಡ್ ಮಾಡಿದ್ರು ಹಾಗೂ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ರು. ಸೊ ಈ ಸಫಾರಿನ ಪ್ರತಿಯೊಬ್ಬರು ಎಂಜಾಯ್ ಮಾಡಿದ್ರು ಅಂತ ನಾನು ಅನ್ಕೊತೀನಿ. ಸೊ ಇದಾದಮೇಲೆ ಡೈರೆಕ್ಟಾಗಿ ಇವಾಗ ನಮಗೆ ಝೂ ಕಡೆ ಎಂಟ್ರಿ ಕೊಡ್ತಾರೆ. ಪ್ರಾಣಿಗಳಂತೂ ಒಂದಕ್ಕಿಂತ ಒಂದು ಭಯಾನ ಆಗಿತ್ತು ಗುರು. ಅಲ್ಲಿ ನೋಡಿದ್ರಲ್ಲ ವೈಟ್ ಟೈಗರು ಮತ್ತು ಬೆಂಗಾಲ್ ಟೈಗರ್ ಹೇಗೆ ಫೈಟ್ ಮಾಡ್ತೈತೆ ಅಂತ. ಅಯ್ಯೋ ಸೂಪರ್ ಸೀನ್ ಗುರು. ನೋಡ್ತಾ ಇದ್ದಂಗೆ ಮೈ ಜುಮ್ ಅನಿಸುತ್ತೆ. ಏನಾದರೂ ಹೊರಗಡೆ ಹೋಗಿಬಿಟ್ಟಿದ್ರೆ ಅದಕ್ಕೆ ಬಲಿಯಾಗಿಬಿಡ್ತಾ ಇದ್ವಿ ಅನಿಸುತ್ತೆ. ಸೂಪರ್ ಗುರು.